Dear students, in the previous period, we have been discussing about the direct and indirect speech, and now we are today also going to discuss the same topic, that is the direct and indirect speech. And all of you know that it has another one name. Its name is another one name is Reported speech. Reported speech. Okay, in the previous direct and indirect speech in the imperative sentences, but today we are going to learn the same sentence, but the sentences will be in negative. Sentences will be in a negative sentence. ನೆಗೆಟಿವ್ ಸೆಂಟೆನ್ಸ್ ಒಳಗೆ ಮುಖ್ಯವಾಗಿ ನೆಗೆಟಿವ್ ಸೆಂಟೆನ್ಸ್ ಹೆಂಗೆ ಆಗ್ತಾವಪ್ಪ ಅಂತಂದ್ರೆ ಡೋಂಟ್ದಿಂದ ಸ್ಟಾರ್ಟ್ ಆಗ್ತಾವ. ಇಲ್ಲಿ ಎಲ್ಲಿಂದ ಚಾಲು ಆಗ್ತಾವ್ರಿ? ಡೋಂಟ್ದಿಂದ ಚಾಲು ಆಗ್ತಾವ. ಡೋಂಟ್ ಕ್ಲೋಸ್ ದ ವಿಂಡೋ, ಡೋಂಟ್ ಓಪನ್ ದ ಡೋರ್, ಡೋಂಟ್ ಮೇಕ್ ನಾಯ್ಸ್, ಡೋಂಟ್ ಗೋ ಔಟ್, ಡೋಂಟ್ ಶೌಟ್. ಇಂಥವೆಲ್ಲ ಏನಪ್ಪ ಅಂತಂದ್ರೆ ಇವೆಲ್ಲ ಏನು ಅನ್ಸ್ಕೊಳ್ತಾವ್ರಿ? ನೆಗೆಟಿವ್ ಸೆಂಟೆನ್ಸ್. ಇಂಪೇರೇಟಿವ್ ಸೆಂಟೆನ್ಸ್ ನಲ್ಲಿ ನೆಗೆಟಿವ್ ಸೆಂಟೆನ್ಸ್ ಅಂತ ಅನಿಸ್ಕೊತಾವ. ಓಕೆ, ಹಾಗಾಗಿ ಆ ಡೋಂಟ್ ಅನ್ನ ನಾ ಇಲ್ಲಿ ಬರೆದಿದ್ದೇನೆ. ಯಾವಾಗ ಈ ಡೋಂಟ್ ಏನಪ್ಪಾ ಅಂತಂದ್ರೆ ಸೆಂಟೆನ್ಸ್ ನಲ್ಲಿ ಕಾಣ್ತದನೋ ಅವಾಗ ನೀವು ಏನ್ ಆನ್ಸರ್ ನೆನಪು ಮಾಡ್ಕೋಬೇಕ್ರಿ? ನಾಟ್ ಟು ಅನ್ನ ನೆನಪು ಮಾಡ್ಕೋಬೇಕು. ಡೋಂಟ್ ಇಸ್ ಈಕ್ವಲ್ ಟು ನಾಟ್ ಟು. ಇಷ್ಟು ನೆನಪು ಮಾಡ್ಕೊಂಡ್ರ ನಿಮ್ದೇನಪ್ಪಾ ಅಂತಂದ್ರ ಈ ಒಂದು ಇಂಪೇರೇಟಿವ್ ಸೆಂಟೆನ್ಸ್ ನಲ್ಲಿ ನಿಮ್ಮ ಆನ್ಸರ್ ಏನಪ್ಪಾ ಅಂತಂದ್ರೆ ಡೈರೆಕ್ಟ್ ಇಂಡೈರೆಕ್ಟ್ ಮಾಡೋದು ಬಹಳಷ್ಟು ಈಜಿ ಆಗತ್ತೆ ಅಂತಕ್ಕಂಥದ್ದು. ನೋಡಿ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಬರೆದಿದೆ ನಾನು. ಓಕೆ, ದ ಪ್ರಿನ್ಸಿಪಾಲ್ ಸೇಡ್ ಟು ದ ಸ್ಟೂಡೆಂಟ್ಸ್ ಡೋಂಟ್ ಮೇಕ್ ನಾಯ್ಸ್. ಐಸ್ ಅಂದ್ರೆ ಏನ್ರಿ? ಗದ್ದಲ. ಐಸ್ ಅಂದ್ರೆ ಏನ್ರಿ? ಗದ್ದಲ, ದಂಗೆ, ಇದನ್ನೆಲ್ಲ ಮಾಡಬೇಡ್ರಿ ಅಂತ. ಓಕೆ, ದ ಪ್ರಿನ್ಸಿಪಾಲ್ ಅದಾರ ಇಲ್ಲಿ ಯಾರದಾರ್ರಿ? ಸ್ಟೂಡೆಂಟ್ಸ್ ಅದಾರ. ಪ್ರಿನ್ಸಿಪಾಲ್ ಇದ್ದವರು ಸ್ಟೂಡೆಂಟ್ ಹೇಳ್ದಾರ ಡೋಂಟ್ ಮೇಕ್ ನಾಯ್ಸ್ ಅಂದ್ರೆ ಇದು ಏನಾಗ್ತದ? ಅಡ್ವೈಸ್ ಆಗ್ತದ, ರಿಕ್ವೆಸ್ಟ್ ಆಗ್ತದ, ಕ್ವಶನಿಂಗ್ ಆಗ್ತದ, ಏನಾಗ್ತದ್ರಿ? ಇದು ಏನಾಗ್ತದ್ರಿ? ವೆರಿ ಗುಡ್, ಆರ್ಡರ್ ಆಗ್ತದ. ಯಾವತ್ತು ಏನಪ್ಪಾ ಅಂದ್ರೆ ಪ್ರಿನ್ಸಿಪಾಲ್ ಸರ್ ಅವರು ಇನ್ಸ್ಟ್ರಕ್ಷನ್ ಈ ತರ ಕೊಟ್ಟಿರ್ತದ್ರ ಅದೇನಾಗ್ತದ್ರಿ? ಆರ್ಡರ್ ಆಗ್ತದ. ವೆರಿ ನೈಸ್. ಹಂಗಾರೆ ಬಿಡಿಸೋರು ಇದನ್ನ ಏನ್ ಬರಬೇಕು? ಈ ಪಾಠವನ್ನ ಆಸ್ ಇಟ್ ಇಸ್ ಬರಬೇಕು. ದ ಪ್ರಿನ್ಸಿಪಾಲ್ ಸೇಮ್ ಬರಬೇಕು. ದ ಪ್ರಿನ್ಸಿಪಾಲ್ ಅಂತ ಬಂದ ನಂತರ ಸೈಡ್ ಇದ್ದದ್ದು ಸೈಡ್ ಟು ಇದ್ದದ್ದು ಚೇಂಜ್ ಆಗ್ತದೆ. ಏನಂತ ಆಗ್ತದ್ರಿ? ಆರ್ಡರ್. ಓ ಆರ್ ಡಿ ಇ ಆರ್ ಇ ಡಿ ಆಗ್ತದ. ಆರ್ಡರ್. ಓಕೆ, ಆರ್ಡರ್ ಯಾರಿಗೆ? ದ ಸ್ಟೂಡೆಂಟ್ಸ್. ದ ಸ್ಟೂಡೆಂಟ್ಸ್, ರೈಟ್. ಇಲ್ಲಿ ಡೋಂಟ್ ಮೇಕ್ ನಾಯ್ಸ್ ಇದ್ದದನ್ನ ಏನ್ ಮಾಡ್ಬೇಕ್ರಿ? ಏನು? ನಾಟ್ ಟು ಮೇಕ್ ನಾಯ್ಸ್. ನಾಟ್ ಟು ಮೇಕ್ ನಾಯ್ಸ್. ನಾಟ್ ಟು ಮೇಕ್ ನಾಯ್ಸ್. ಇಷ್ಟು ಮಾಡಿ ಏನಪ್ಪಾ ಅಂತಂದ್ರ ಈಗ ಒಂದು ಫುಲ್ ಪಾಯಿಂಟ್ ಕೊಟ್ರ ನಿಮ್ಮ ಆನ್ಸರ್ ವಿಲ್ ಬಿ ರೈಟ್. ಯುವರ್ ಆನ್ಸರ್ ವಿಲ್ ಬಿ ರೈಟ್. ಯಾರು ಬರ್ಕೋಬಾರದು, ಕೇಳಬೇಕಷ್ಟೇ, ಆನ್ಸರ್ ಮಾಡಬೇಕು. ಆನ್ಸರ್ ಮಾಡಬೇಕು. ನೆಕ್ಸ್ಟ್ ನಂಬರ್ ಸೆಕೆಂಡ್ ಎಕ್ಸಾಂಪಲ್. ಫಾದರ್ ಸೇಡ್ ಟು ದ ಚಿಲ್ಡ್ರನ್. ತಂದೆ ಅಪ್ಪನಿಗೆ ಹೇಳ್ತಾನೆ ಡೋಂಟ್ ಲೀವ್ ದ ಸ್ಕೂಲ್. ಶಾಲೆಯನ್ನು ಬಿಡಬೇಡ ಅಂತೇಳಿ ಹೇಳ್ತಾನ. ಹಂಗಂದ್ರ ಇದನ್ನ ಹೆಂಗ ಯಾವ ರೀತಿ ಬಿಡಿಸ್ಬೇಕಪ್ಪ? ಇದನ್ನ ಫಾದರ್ ಅಡ್ವೈಸ್ ಆಗೋದ. ಸೇಡ್ ಟು ಐತಿ ಏನಾಗ್ಬೇಕ್ರಿ? ಇದು ಅಡ್ವೈಸ್. ಕರೆಕ್ಟ್, ಅಡ್ವೈಸ್. ಹಿಂಗ ಇದನ್ನ ಡಿ ಹಸ್ಕೋಬೇಕು. ಅಡ್ವೈಸ್ ಬರಬೇಕು. ಅಡ್ವೈಸ್ಡ್. ಫಾದರ್ ಅಡ್ವೈಸ್ಡ್ ದ ಚಿಲ್ಡ್ರನ್ not to leave the school. what? Not to leave the school. Correct, not to leave the school. leave the school. Not to leave the school. You are correct. ಇಲ್ಲಿ ಲಾಸ್ಟ್ ಏನಪ್ಪ ಅಂತಂದ್ರೆ ಇವುಗಳನ್ನ ಹಾಕಬಾರದು, ಏನು ಡಬಲ್ ಇಂಟರ್ ಕಾಮ ಹಾಕಬಾರದು, ಬಟ್ ಫುಲ್ ಸ್ಟಾಪ್ ಅನ್ನ ಮಾತ್ರ ಕೊಡ್ಬೇಕು ಅಂತಕ್ಕಂಥದ್ದು. ಇನ್ನ ಕೊನೆಗೆ ಬಂತು ಮತ್ತು ಕೊನೆಯ ಎಕ್ಸಾಂಪಲ್ ಏನ್ರಿ? ಸುನೀಲ್ ಸೇಡ್ ಟು ಈಸ್ ಫ್ರೆಂಡ್. ಸುನೀಲ ಮತ್ತು
ಇಲ್ಲಿ ಫ್ರೆಂಡ್ ಅದಾರ ಅಂದ್ರೆ ಏನ್ ಬರ್ತದ್ರಿ? Advised. ಆರ್ಡರ್ ಬರ್ತದ, ಏನ್ ಬರ್ತದ್ರಿ? Advised. ಅಡ್ವೈಸ್ಡ್ ಬರ್ತದ. ಕರೆಕ್ಟ್. ಹಂಗಾರ ಹೇಳ್ರಿ ನಮ್ಮ ಆನ್ಸರ. Sunil advised his friend. ಸುನೀಲ್ Advised. ಅಡ್ವೈಸ್ ಆದ ನಂತರ ಡಿ ಹಚ್ಕೋಬೇಕು, ಅಡ್ವೈಸ್ಡ್ ಅನ್ಬೇಕು. ಇವೆರಡು ಕ್ಯಾನ್ಸಲ್ ಅದು. ನೆಕ್ಸ್ಟ್ ಈಸ್ ಫ್ರೆಂಡ್ ಐಸ್ ಇಟ್ ಈಸ್ ಬರಬೇಕು. ಈಸ್ ಫ್ರೆಂಡ್. Not. ಡೋಂಟ್ ಈಗ ಫುಲ್ ಏನ್ ಮಾಡ್ಬೇಕ್ರಿ? Not to waste. ನಾಟ್ the ಟು time. Waste the time. ವೇಸ್ಟ್ The time. ವೇಸ್ಟ್ ದ ಟೈಮ್. ನೋಡ್ರಿ ನೀವು ಮೊನ್ನೆ ಎಕ್ಸಾಮ್ ಬರೆಯಾಕತ್ತಿದ್ರಿ, ಹೆಂಗಾಗಿತ್ತು? ಟೈಮ್ ಅವಶ್ಯಕತೆ ಏನು ಅನ್ಸುತ್ತೆ ನೋಡ್ರಿ ಆಗ. ಓಕೆ, ಇಲ್ಲಿ ಫುಲ್ ಸ್ಟಾಪ್ ಅನ್ನ ಕೊಟ್ರ ನಿಮ್ ಕೆಲಸ ಮುಕ್ತಾಯ ಆಗ್ತದ. ಏನ್ ಟಫ್ ಐತಿ ಅಥವಾ ಈಜಿ ಐತಿ? Easy. ಬಹಳ ಈಜಿ ಐತಿ. ಪ್ರಾಕ್ಟೀಸ್ ಮಾಡ್ಕೋತಿದ್ರ ಇನ್ನೂ ಏನಪ್ಪಾ ಅಂತಂದ್ರ ನಿಮ್ಮ ನಾಲ್ಗೆ ಮೇಲೆನ ಇರ್ತದ ಆನ್ಸರ್ಗಳೆಲ್ಲ. ಆದ್ರ ನೀವು ಯಾವತ್ತ ಏನ್ ಮಾಡ್ಬೇಕ್ರಿ ಅಂತಂದ್ರ ಲೀಸರ್ ಟೈಮ್ ಒಳಗ ಓಪನ್ ಮಾಡಿ ಅದನ್ನೇನಪ್ಪಾ ಅಂತಂದ್ರ ಪ್ರಾಕ್ಟೀಸ್ ಮಾಡ್ಕೊಂತ ಇದ್ರ ಇಟ್ ವಿಲ್ ಬಿ ಫೈನ್ ಟು ಯು ಟು ಕೀಪ್ ಯುವರ್ ಮೈಂಡ್ ಫಾರ್ ಲಾಂಗ್ ಟೈಮ್. ರೈಟ್? ಅದಕ್ಕಾಗಿ ನೀವು ಮೇಲಿದ ಮೇಲೆ ಇದನ್ನೇನ್ ಮಾಡ್ಬೇಕ್ರಿ? ಪ್ರಾಕ್ಟೀಸ್ ಮಾಡಬೇಕು. ಈಗ ತಿಳ್ಕೊಂಡದನ್ನ ಪ್ರಾಕ್ಟೀಸ್ ಮಾಡ್ಕೊಂತಿದ್ರ ಏನಾಗ್ತದ್ರಿ? ಅನುಕೂಲ ಆಗ್ತದ ಅಂತ ಹೇಳ್ತಾ ಈ ಒಂದು ಟಾಪಿಕ್ ಅನ್ನ ಇಲ್ಲಿ ಮುಗಿಸೋಣ ರೀ. ಇಂಥ ಇನ್ನೂ ಅನೇಕ ಎಕ್ಸಾಂಪಲ್ಸ್ಗಳನ್ನ ಚರ್ಚೆಯನ್ನ ಮಾಡೋಣ.